ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಈಸಿಯಾಗಿ ಕ್ವಿಕ್ಕಾಗಿ ವೈಟ್ ಚಿಕನ್ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇತ್ತೀಚೆಗಂತೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ, ಚಿಕನ್ ಪಲಾವ್ ಫುಲ್ ಟ್ರೆಂಡಿಂಗು. ಸೊ ತುಂಬ ಈಸಿ ಅದು ಮಾಡೋದು. ಬನ್ನಿ ಹಾಗಿದ್ರೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಚಿಕನ್ ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು 300 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಮ್ಯಾರಿನೇಷನ್ಗೆ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣು. ಉಪ್ಪು ಇಲ್ಲಿ ಡಿಸ್ಪ್ಲೇ ಮಾಡಿಲ್ಲ, ಬಟ್ ಹಾಕ್ಕೊಳ್ಳಿ. ರುಚಿಗೆ ಅಂತಂದರೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೋಬೇಕಾಗತ್ತೆ. ಸೊ ಉಪ್ಪನ್ನ ಹಾಕ್ಕೊಂಡು ಮತ್ತು ನಿಂಬೆಹಣ್ಣು ಮತ್ತು ಮೊಸರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ವೈಟ್ ಪಲಾವ್ ಮಾಡ್ತಿರೋದ್ರಿಂದ ಮೊಸರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಮೊಸರನ್ನ ಹಾಕ್ಕೊಂಡು ಪ್ರಾಪರಾಗಿ ಮಿಕ್ಸ್ ಕೊಟ್ಬಿಟ್ಟು ಮ್ಯಾರಿನೇಷನ್ ಮಾಡ್ಕೊಳ್ಳಿ ಚಿಕನ್ನ. ಸೊ ಇದನ್ನು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಷನ್ ಮಾಡಬೇಕಾಗತ್ತೆ. ಇವಾಗ ಪಲಾವ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1.5 ಅಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದದಾಗಿ, ಖಾರಕ್ಕೆ ತಕ್ಕಷ್ಟು ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಫ್ರೆಶ್ ಕ್ರೀಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಬಿರಿಯಾನಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗೋಡಂಬಿ ಪೌಡರ್ನ ತೊಗೊಂಡಿದ್ದೀನಿ. ಜೊತೆಗೆ ಎಲ್ಲ ಪಲಾವ್ ಸ್ಪೈಸಸ್ನ ಸ್ವಲ್ಪ ತೊಗೊಂಡಿದ್ದೀನಿ, ಬಟ್ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಆಮೇಲೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಾಸುಮತಿ ರೈಸ್, ಅದನ್ನು ನಾನು 300 ಗ್ರಾಮ್ ತೊಗೊಂಡಿದ್ದೀನಿ. ಸೊ ಚಿಕನ್ ಅಷ್ಟೇ ಈಕ್ವಲಾಗಿ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಹಾಕ್ಬಿಟ್ಟು ಬಿಸಿ ಆಗೋಕ್ಕೆ ಬಿಡ್ತೀನಿ. ನಾನಿಲ್ಲಿ ಎಣ್ಣೆ ತುಪ್ಪ ಎರಡೂ ಸೇಮ್ ರೇಷಿಯೋದಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಕಂಫರ್ಟಬಲ್ಲು ಯಾವ ರೇಷಿಯೋದಲ್ಲಿ ಬೇಕಾದರೂ ಹಾಕ್ಕೋಬೋದು, ಬಟ್ ತುಪ್ಪ ಮಿಸ್ ಮಾಡದೆ ಹಾಕ್ಕೊಳ್ಳಿ. ತುಪ್ಪ ಮತ್ತು ಎಣ್ಣೆ ನೀಟಾಗಿ ಕಾದಾದಮೇಲೆ ಸ್ಪೈಸಸ್ನ ಹಾಕ್ಕೊಂಡು ಸ್ವಲ್ಪ ಹೀಗೆ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ನಾನು ಇಲ್ಲಿ 1.5 ಈರುಳ್ಳಿ ತೊಗೊಂಡಿದ್ದೀನಿ. ಜಸ್ಟ್ ನಾನು ತುಂಬ ಕಮ್ಮಿ ಕ್ವಾಂಟಿಟಿ ಮಾಡ್ತಿದ್ದೀನಿ, ಅಂದರೆ 300 ಗ್ರಾಮಾಗಿ ಮಾಡ್ತಿರೋದ್ರಿಂದ. ಸೊ ಇಲ್ಲಿ ನಾನು 1.5 ತೊಗೊಂಡಿದ್ದೀನಿ ಅಷ್ಟೇ ಈರುಳ್ಳಿನ. ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿ ತೊಗೋಬೋದು. ಹಾಗೆ ವೈಟ್ ಚಿಕನ್ ಪಲಾವಲ್ಲಿ ಈರುಳ್ಳಿ ತುಂಬ ಬೇಯಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಯಾಕಂದರೆ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು. ಮೈಲ್ಡಾಗಿ ಕಲರ್ ಚೇಂಜ್ ಆದರೆ ಸಾಕು. ಅದಾದಮೇಲೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನ ಈ ಥರ ಸ್ಪ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು, ರಾ ಸ್ಮೆಲ್ ಹೋಗೋವರೆಗೂ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಸೇರಿಸ್ಕೋಬೇಕಾಗುತ್ತೆ. ನಾವು ವೈಟ್ ಚಿಕನ್ ಪಲಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ, ಯಾವುದೇ ರೀತಿ ಕಲರ್, ಅರಿಶಿನ ಅದು ಇದು ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಮೊಸರು ನೀಟಾಗಿ ಯೂಸ್ ಮಾಡಬೇಕು. ಇವಾಗ ಚಿಕನ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅನ್ನಕ್ಕೆ ಎಷ್ಟು ಬೇಕು ಅಂದರೆ ಚಿಕನ್ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಆಲ್ರೆಡಿ ಚಿಕನ್ಗೂ ಹಾಕಿರ್ತೀವಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಇವಾಗ ಚಿಕನ್ ಬೇಯೋಕ್ಕೆ ಬಿಡಬೇಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟೆ. ಅದು ಸ್ವಲ್ಪ ಕುದಿಯುತ್ತಿದೆ ಅನ್ನುವಾಗ ಒಂದು ಅರ್ಧ ಅಥವಾ 1/4 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕ್ಕೊಳ್ಳಿ. ನೀವು ಬೇಕಾದರೆ ಗರಂ ಮಸಾಲನೂ ಹಾಕ್ಕೋಬೋದು. ಇದಕ್ಕೆ ಜಾಸ್ತಿ ಸ್ಪೈಸಸ್ ಪೌಡರ್ನ ಯೂಸ್ ಮಾಡಬೇಡಿ ವೈಟ್ ಪಲಾವ್ಗೆ. ಆಮೇಲೆ ಗೋಡಂಬಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಗೋಡಂಬಿ ಪೌಡರ್ ಯೂಸ್ ಮಾಡೋದಂತೂ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ವೈಟ್ ಚಿಕನ್ ಪಲಾವಲ್ಲಿ. ಮಿಸ್ ಮಾಡದೆ ಹಾಕ್ಕೊಳ್ಳಿ. ಇದು ಆಪ್ಷನಲ್ ಅಲ್ಲ, ಮ್ಯಾಂಡೇಟರಿ ಅಂತಲೇ ಹೇಳ್ತೀನಿ. ನಾನಂತೂ ಆಲ್ಮೋಸ್ಟ್ ಮಾಡಿದಾಗೆಲ್ಲ ಯೂಸ್ ಮಾಡ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಕುದೀತಿರ್ಬೇಕಾದ್ರೇ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಕೊಟ್ಟು ಕಂಪ್ಲೀಟಾಗಿ ಕುದಿಯೋಕ್ಕೆ ಬಿಡಿ. ಹಾಗೆ ಇದಕ್ಕೆ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಕಾದರೆ ನೀಟಾಗಿ ಸ್ವಲ್ಪ ಚಿಕನ್ನ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಚಿಕನ್ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, 1-2 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಈಗ ನೋಡಿ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿ ಬೆಂದಿರುತ್ತೆ. ಆ್ಯಕ್ಚುಲಿ ಪರ್ಫೆಕ್ಟಾಗಿ ಬೆಂದಿದೆ ಚಿಕನ್ನು. ಎಷ್ಟು ಟೆಂಡರೈಸ್ ಆಗಿರುತ್ತೆ ಅಂದರೆ ನಾವು ಮ್ಯಾರಿನೇಷನ್ ಮಾಡಿರೋದಕ್ಕೂ ಇಲ್ಲಿ ನಿಧಾನಕ್ಕೆ ಸ್ಲೋ ಕುಕ್ ಮಾಡ್ತಿರೋದಕ್ಕೂ ಸೂಪರಾಗಿ ಒಂದು ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಇವಾಗ ಇದಕ್ಕೆ ಅಕ್ಕಿ ಅಳತೆಗೆ ತಕ್ಕಷ್ಟು ಬಿಸಿ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 1.5 ಗ್ಲಾಸಷ್ಟು ನೀರು ತೊಗೊಂಡಿದ್ದೆ. ಅದಕ್ಕೆ ರೇಷಿಯೋ ಹೇಗೆ ಅಂದರೆ 1 ಗ್ಲಾಸ್ಗೆ 1.5 ಗ್ಲಾಸ್ನ ಹಾಕೋಬೇಕು ಬಾಸ್ಮತಿ ರೈಸ್ಗೆ. ಸೊ ಆ ಅಳತೆಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕಂಪ್ಲೀಟಾಗಿ ಕುದಿಯೋಕ್ಕೆ ಬಿಡಬೇಕು. ಈಗ ನೀರು ಹಾಕಾದ್ಮೇಲೂ ಅಷ್ಟೇ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಯಾಕೆ ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ರಸನ ಬಿಟ್ಕೋಬೇಕಾಗುತ್ತೆ. ಅದೇ ಟೇಸ್ಟು ವೈಟ್ ಚಿಕನ್ ಪಲಾವಲ್ಲಿ ಅಂತ ಹೇಳ್ಬೋದು. ಇವಾಗ ಇದು ಚೆನ್ನಾಗಿ ಕುದೀತಿದೆ. ನಾನು ಇದಕ್ಕೆ 10 ನಿಮಿಷದ ಮುಂಚೆನೇ ತೊಳೆದು ನೆನೆಸಿಟ್ಟಿರುವಂಥ ಬಾಸುಮತಿ ರೈಸ್ನ ಸೇರಿಸ್ದೆ. ಇವಾಗ ಜಾಸ್ತಿ ಏನು ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಸಪ್ಪೆನ ಚೆಕ್ ಮಾಡಿಕೊಂಡು ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲ್ ಬರೆಸ್ಬೇಕಾಗುತ್ತೆ. ಕುಕ್ಕರ್ ಒಂದು ವಿಜಿಲ್ ಬಂದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ವೈಟ್ ಚಿಕನ್ ಪಲಾವ್ ಹೇಗಾಗಿದೆ ಅಂತ. ಓ ಮೈ ಗಾಡ್, ಸಕ್ಕತ್ತಾಗಿದೆ. ನಿಜವಾಗ್ಲೂ ಕ್ಯಾಮ್ರಾ ಜಸ್ಟಿಸ್ ಮಾಡಲ್ಲ ಅನಿಸುತ್ತೆ ನನ್ನ ಅಡುಗೆನ ಸಮ್ಟೈಮ್ಸ್. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಕ್ಯಾಮ್ರಾಗಿಂತ ನಂಗೆ ಲೈವಾಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ.
ಇವಾಗ ಇದನ್ನು ಪ್ರಾಪರಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬಾಸುಮತಿ ರೈಸ್ ಎಲ್ಲ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಿಧಾನವಾಗಿ ಮಾಡ್ಕೊಳ್ಳಿ. ನಿಜವಾಗ್ಲೂ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ, ಎಷ್ಟು ಪರ್ಫೆಕ್ಟ್ ಟೇಸ್ಟ್ ಇತ್ತು ಅಂತ ಅಂತೀರಾ. ನಿಜವಾಗ್ಲೂ ಸೂಪರ್ ಆಗಿತ್ತು. ಯೂಶಲಿ ನಾವು ಮಾಡೋ ಬಿರಿಯಾನಿ ಅಥವಾ ಪಲಾವ್ಗಳಿಗಿಂತನೂ ಸಿಂಪಲ್ ಅಂತ ಹೇಳ್ಬೋದು ವೈಟ್ ಚಿಕನ್ ಪಲಾವ್ ಮಾಡೋದು. ಒಂದು ಸಲನಾದರೂ ಮಾಡ್ಕೊಳ್ತೀನಿ ಆಯಿತಾ. ನಿಜವಾಗ್ಲೂ ನೀವೇ ಫ್ಯಾನ್ ಆಗಿಬಿಡ್ತೀರಾ ನಿಮ್ಮ ಕೈ ಟೇಸ್ಟ್ಗೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನಿಜವಾಗ್ಲೂ ಪರ್ಫೆಕ್ಟಾಗಿ ಬಂದಿದೆ. ನಿಜವಾಗ್ಲೂ ಈ ವೈಟ್ ಚಿಕನ್ ಪಲಾವ್ಗೆ ಯಾವುದೇ ರೀತಿ ಸೈಡ್ ಡಿಶ್ ಬೇಡ. ಫಾರ್ ಎಕ್ಸಾಂಪಲ್ ಮೊಸರು ಬಜ್ಜಿ ಅಥವಾ ಗ್ರೇವಿ ಏನೂ ಇಲ್ಲದೇ ಇದ್ರೂ ಆರಾಮಾಗಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಫ್ ನಿಮಗೆ ಬೇಕಂದರೆ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.